ಏಷ್ಯಾದ ಅತ್ಯಂತ ದೊಡ್ಡ ಬಡಾವಣೆಗೆ ಹೆಸರುವಾಸಿಯಾಗಿರುವಂತಹ ಮೈಸೂರಿನ ವಿಜಯನಗರ 4 ಸ್ಟೇಜ್ನ ಏನೋ ಪಾರ್ಕ್ನ ಅವ್ಯವಸ್ಥೆ ಈಗ ತಾಂಡವ ಆಡ್ತಿದೆ ಅಂತಲೇ ಹೇಳ್ಬೋದು. ನಾನೀಗ ಮೈಸೂರಿನ ಹೂಟಗಳ್ಳಿ ನಗರಸಭೆ ಸಮೀಪ ಇರುವಂತಹ ವಿಜಯನಗರ 4 ಸ್ಟೇಜು ಸೆಕೆಂಡ್ ಫೇಸ್ನ ಒಂದು ಧನುಷ್ ಕಾರ್ನರ್ ಪಕ್ಕ ಇರುವಂತಹ ಒಂದು ಪಾರ್ಕ್ನ ಸಮೀಪ ಇದ್ದೀನಿ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ಬೋದು ಯಾವ ರೀತಿಯಾಗಿ ಅವ್ಯವಸ್ಥೆ ತಾಂಡವ ಆಡ್ತಿದೆ ಅನ್ನುವಂಥದ್ದನ್ನು. ಅಂದರೆ ಇದು ಪಾರ್ಕ್ ಆಗಿ ಇಲ್ಲ, ಈಗ ಕಾರ್ಡ್ ರೀತಿಯಲ್ಲಿ ಅಂದರೆ ಪೊದೆಯನ್ನು ಬೆಳ್ಕೊಂಡು ಇಲ್ಲಿ ವಾಯು ವಿಹಾರಕ್ಕೆ ಬರುವಂಥವರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ಇಲ್ಲಿ ವಾಯು ವಿಹಾರಕ್ಕೆ ಬರುವಂಥವರಿಗೆ ಸಮಸ್ಯೆ ಆಗಿದೆ ಅಂತಲೇ ಹೇಳ್ಬೋದು. ಈ ರೀತಿಯಾದಂತಹ ಒಂದು ಕಾಡು ಪೊದೆ ಬೆಳೆದ್ರೆ ಯಾವ ರೀತಿಯಾಗಿ ವಾಕಿಂಗ್ ಮಾಡ್ಬೋದು ಅನ್ನುವಂತಹ ಆಕ್ರೋಶವನ್ನು ಕೂಡ ಈಗ ಸದ್ಯ ಏನೋ ವಾಯು ವಿಹಾರಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಅಂದರೆ ಸುಮಾರು 10 ವರ್ಷಗಳಿಂದನೂ ಕೂಡ ನೆಲಗುದಿಗೆ ಬಿದ್ದಿದೆ ಈ ಒಂದು ಪಾರ್ಕು. ಯಾವುದೇ ರೀತಿಯಾದಂತಹ ಒಂದು ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಈ ಕಡೆ ಮೂಢ ಅಧಿಕಾರಿಗಳ ಮೇಲೆ ಏನು ನಗರಸಭೆ ಅಧಿಕಾರಿಗಳು ಹೇಳುವಂಥದ್ದು ಅಥವಾ ನಗರಸಭೆ ಮೇಲೆ ಮೂಡವರು ಹೇಳುವಂಥದ್ದು, ಈ ರೀತಿಯಾಗಿ ಒಬ್ಬರ ಮೇಲೆ ಒಬ್ಬರು ಹೇಳಿ ಈಗ ಏನು ಪಾರ್ಕು ನೆಲಗುದಿಗೆ ಬೀಳಲಿಕ್ಕೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಹೆಚ್ಚಾಗಿ ಈಗಾಗಲೇ ಮೈಸೂರಿನ ಇನ್ಫೋಸಿಸ್ನಲ್ಲಿ ಚಿರತೆ ಕಂಡು ಬಂದಿರುವಂಥದ್ದು. ಈಗ ಭಯಭೀತರಾಗಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ವಿಜಯನಗರ 4 ಸ್ಟೇಜು ಸೆಕೆಂಡ್ ಫೇಸ್ನ ಧನುಷ್ ಕಾರ್ನರ್ ಸಮೀಪ ಇರುವಂತಹ ಈ ಒಂದು ಪಾರ್ಕ್ನ ಅವ್ಯವಸ್ಥೆ ಯಾವ ರೀತಿ ಇದೆ ಅನ್ನುವಂಥದ್ದು ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಪೊದೆ ಬೆಳೆದಿರುವಂಥದ್ದು ಅಂದರೆ ಒಬ್ಬ ಮನುಷ್ಯನ ಆಳೆತ್ತರಕ್ಕೆ ಇರುವಂತಹ ಒಂದು ಪೊದೆ ಬೆಳೆದು ಇದು ಪಾರ್ಕ್ ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ರೀತಿಯಾಗಿ ಕಾಡು ಬೆಳೆದಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರಾಣಿಗಳು ಅಥವಾ ವಿಷ ಜಂತುಗಳ ಕಾಟ ಇದೆ. ನಾವು ಹಾವುಗಳನ್ನು ಕೂಡ ನೋಡಿದ್ದೀವಿ. ಇಲ್ಲಿ ವಾಕ್ ಮಾಡ್ಲಿಕ್ಕೆ ಆಗಲ್ಲ ನಮಗೆ ಅನ್ನುವಂಥ ಒಂದು ಮಾತನ್ನು ಕೂಡ ಏನು ವಾಯುವಿಹಾರಿಗಳು ಕೂಡ ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ಏನು ಅಧಿಕಾರಿಗಳು ಇಲ್ಲಿ ಬೇಜವಾಬ್ದಾರಿತನವನ್ನು ತೋರ್ತಿದ್ದಾರೆ. ಅಂದರೆ ನಾವು ಟ್ಯಾಕ್ಸನ್ನು ಪೇ ಮಾಡ್ತೀವಿ, ಆದರೆ ಈ ರೀತಿಯಾದಂಥ ಒಂದು ಪಾರ್ಕ್ನಲ್ಲಿ ನಾವು ಯಾವ ರೀತಿಯಾಗಿ ವಾಕ್ ಮಾಡಬೇಕು ಅನ್ನುವಂತಹ ಒಂದು ನೋವನ್ನು ಕೂಡ ವಾಯು ವಿಹಾರಿಗಳು ಕೂಡ ಏನೋ ತಮ್ಮ ನೋವನ್ನು ಕೂಡ ಹೇಳ್ಕೊಂಡಿರುವಂಥದ್ದು. ಅಂದರೆ ಬೆಳಗ್ಗೆ ಮತ್ತು ಸಂಜೆ ಈ ಒಂದು ಪ್ರದೇಶದಲ್ಲಿ ನಮಗೆ ಇವಾಗ ವಾಕ್ ಮಾಡೋಕ್ಕಾಗ್ತಿಲ್ಲ. ನಾವೀಗ ಸುಮಾರು ಮನೆ ಪಕ್ಕದಲ್ಲಿರುವಂತಹ ಒಂದು ಪಾರ್ಕನ್ನು ಬಿಟ್ಟು ಸುಮಾರು 2 ಕಿಲೋಮೀಟರ್ ದೂರ ಇರುವಂತಹ ಪಾರ್ಕ್ನಲ್ಲಿ ನಾವೀಗ ವಾಕ್ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಆದಷ್ಟು ಬೇಗ ಈ ಒಂದು ಪಾರ್ಕ್ನ ಒಂದು ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಅದೇ ರೀತಿಯಲ್ಲಿ ಏನು ಕುಡಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಇಲ್ಲಿ ಪಾರ್ಕ್ನ ಒಳಭಾಗ ಏನು ಬೀದಿ ದೀಪಗಳು ಕೂಡ ಕೆಟ್ಟು ಹೋದ ಕಾರಣ ಇಲ್ಲಿ ವಾಕ್ ಮಾಡಲಿಕ್ಕೂ ಕೂಡ ಆಗಲ್ಲ. ಒಂದು ಪ್ಲೇ ಗ್ರೌಂಡ್ ಇಲ್ಲ. ಅಂದರೆ ಮಕ್ಕಳು ಇಲ್ಲಿ ಸಂಜೆ ಸಮಯದಲ್ಲಿ ಆಟ ಆಡ್ಲಿಕ್ಕೆ ಬರುವಂಥ ಸಂದರ್ಭದಲ್ಲಿ ಒಂದು ಪ್ಲೇ ಗ್ರೌಂಡ್ ಕೂಡ ಬೇಕಾಗುತ್ತೆ. ಒಂದು ಪ್ಲೇ ಗ್ರೌಂಡ್ ಕೂಡ ಇಲ್ಲ. ಹಾಗೆ ಕಾಡಿನ ರೀತಿ ಬೆಳೆದಿರುವಂಥ ಈ ಪೊದೆಯನ್ನು ಆದಷ್ಟು ಬೇಗ ತೆರವು ಮಾಡಿ ಇಲ್ಲಿರುವಂತಹ ಅವ್ಯವಸ್ಥೆಯನ್ನು ಸರಿ ಮಾಡಿ ಅನ್ನುವಂಥ ಒಂದು ಒತ್ತಾಯವನ್ನು ಸ್ಥಳೀಯ ನಿವಾಸಿಗಳು ವಾಯು ವಿಹಾರಿಗಳು ಒತ್ತಾಯ ಮಾಡ್ತಿರುವಂಥದ್ದು. ಒಟ್ಟಾರೆಯಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ಇದರಲ್ಲಿ ಎದ್ದು ತೋರಿಸಿದೆ ಅಂತಲೇ ಹೇಳ್ಬೋದು. ಆದಷ್ಟು ಬೇಗ ಅಧಿಕಾರಿಗಳು ಈ ಒಂದು ಧನುಷ್ ಕಾರ್ನರ್ ಸಮೀಪ ಇರುವಂತಹ ಸೆಕೆಂಡ್ ಫೇಸ್ನಲ್ಲಿ ಇರುವಂತಹ ಒಂದು ಪಾರ್ಕಿಗೆ ಭೇಟಿ ನೀಡಿ ಇಲ್ಲಿರುವಂತಹ ಅವ್ಯವಸ್ಥೆಯನ್ನು ಆದಷ್ಟು ಬೇಗ ಸರಿ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಸದ್ಯ ಸ್ಥಳೀಯರು, ನಿವಾಸಿಗಳು ಮತ್ತು ವಾಯು ವಿಹಾರಿಗಳು ಮತ್ತು ಇಲ್ಲಿಯ ಒಂದು ಮಕ್ಕಳು ಅಂದರೆ ಶಾಲಾ ಮಕ್ಕಳು ಕೂಡ ಒತ್ತಾಯ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಮೈಸೂರು.